ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಗೊತ್ತೋ ಹಾಗೆ ಮಾಡ್ತೀನಿ. ಇವಳು ಮೊದ್ಲಿನ ತರ ಇಲ್ಲ, ತುಂಬಾ ಬದಲಾಗಿದ್ದಾಳೆ. ಇವಳು ಬಿಹೇವಿಯರು, ಆಟಿಟ್ಯೂಡು ಎಲ್ಲ ಚೇಂಜ್ ಆಗಿದೆ. ತುಂಬಾ ಇಂಪ್ರೂವ್ ಆಗಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ ಖುಷಿನೇ ಮುಖ್ಯ ಅಂದೆ. ಹೇ ಸೂಪರ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಮುಖ್ಯ ಅಂತ ಅನ್ಕೊಂಡಿದ್ದೀರಾ. ನಿಮ್ ಥಾಟ್ ನನಗೆ ತುಂಬಾ ಇಷ್ಟ ಆಯ್ತು. ಯೋಚನೆ ಮಾಡ್ಬೇಡಿ ಚಿರು, ಇನ್ನು ನಿಮ್ ಜೀವನದಲ್ಲಿ ಎಲ್ಲ ಇಷ್ಟ ಆಗತ್ತೆ. ನಾನು ನಿಮ್ ಲೈಫಲ್ಲಿ ಬಂದ್ರೆ ನಿಮ್ಗೆ ಇಷ್ಟ ಆಗೋ ರೀತಿ ನಡ್ಕೋತೀನಿ. ಏನ್ ಹೇಳಿದ್ರಿ? ಅಂದ್ರೆ ನಿಮ್ ವೆಡ್ಡಿಂಗ್ ಇವೆಂಟ್ ಆರ್ಗನೈಸರ್ ಆಗಿ ನಿಮ್ ಫ್ಯಾಮಿಲಿಗೆ ಪರಿಚಯ ಆದ್ರೆ ನಿಮ್ ಫ್ಯಾಮಿಲಿಗೆ ಎಲ್ಲಾ ಇವೆಂಟ್ನು ನಾನೇ ನೋಡ್ಕೋತೀನಿ. ನನ್ಗೆ ಆ ಅವಕಾಶ ಕೊಡಿ ಅಂತ ಕೇಳ್ದೆ. ನಿಮ್ ಅಪ್ರೋಚ್ ನನಗೆ ತುಂಬಾ ಇಷ್ಟ ಆಯ್ತು. ಹಾಗೆ ನೀವು ಇಷ್ಟ ಆದ್ರಿ. ನಮ್ ವೇವ್ ಲೆಂತ್ ಕೂಡ ಮ್ಯಾಚ್ ಆಗ್ತಿದೆ. ನಿಮ್ ಡೀಲ್ ನನಗೆ ಓಕೆ ಆಗಿದೆ. ಇನ್ಮೇಲೆ ನಮ್ಮ ಕಂಪ್ನಿ ಮತ್ತೆ ಫ್ಯಾಮಿಲಿ ಈವೆಂಟ್ಸ್ಗೆ ನೀವೇ ಸರಿ ಅಂತ ಅನಿಸ್ತಾ ಇದೆ. ಒಂದ್ ನಿಮಿಷ. ರಾಧಿಕಾ, ಪೆನ್ ಇದೆಯಾ? ವೆಲ್ಕಮ್ ಟು ಮೈ ಫ್ಯಾಮಿಲಿ. ಇದು ನಿಮ್ಗೆ ಸಣ್ಣ ಅಡ್ವಾನ್ಸ್. ನಮ್ಮ ಮದುವೆಲಿ ಯಾವುದೇ ಕೊರತೆ ಇಲ್ದೇ ಇರೋ ತರ ನೀವು ನೋಡ್ಕೋಬೇಕು. ಅದೊಂದು ನೀವು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಇನ್ನು ನಮ್ಮ ಫ್ಯಾಮಿಲಿ ನಡೆಯೋ ಪ್ರತಿಯೊಂದು ಪ್ರೋಗ್ರಾಮ್ ಕೂಡ ನಿಮ್ ಕೈ ಸೇರುತ್ತೆ. ನಿನ್ನ ಮದ್ವೆ ಆಗ್ತಾ ಇರೋದೇ ನಾನು ಚಿರು. ರಾಧಿಕಾ, ಅಪ್ಪ ಕಾರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನಾನು ಹೋಗಿ ಕರ್ಕೊಂಡ್ ಬರ್ಲಾ? ಏಯ್, ಬುದ್ಧಿ ಇಲ್ವಾ ನಿನ್ಗೆ? ಕಣ್ಣು ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ? ದೀಪಿಕಾ, ಅವ್ರೇನ್ ಬೇಕು ಅಂತ ಮಾಡಿಲ್ವಲ್ಲ? ಇಲ್ಲ ಚಿರು, ಇವ್ರಿಗೀಗ ಬುದ್ಧಿ ಕಲ್ಸಿದ್ರೇನೆ ಮುಂದೆ ಈ ಮಿಸ್ಟೇಕ್ನ ಮಾಡೋದಿಲ್ಲ. ಮೊದ್ಲು ಸಾರಿ ಕೇಳ್ರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಸರ್, ನೀವು ಹೋಗಿ. ನೋ, ಇಟ್ಸ್ ಓಕೆ, ನಾನು ಕ್ಲೀನ್ ಮಾಡ್ಕೋತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಕ್ಲೀನ್ ಮಾಡ್ಕೋತೀನಿ. ಇಟ್ಸ್ ಓಕೆ ದೀಪಿಕಾ, ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ. ರಾಧಿಕಾ, ಥ್ಯಾಂಕ್ಸ್ ರಾಧಿಕಾ. ಇವತ್ತು ನನ್ನ ಚಿರು ಭೇಟಿನ ನನ್ನ ಲೈಫಲ್ಲೇ ನಾನು ಮರೆಯೋದಿಲ್ಲ. ಬಂದ ಕೂಡಲೇ ನಮ್ಮಿಬ್ರು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರು. ನಾನು ತುಂಬಾ ಇಷ್ಟ ಆದೆ ಅಂತಾನೂ ಹೇಳಿದ್ರು. ಎಲ್ಲ ತುಂಬಾ ಪಾಸಿಟಿವ್ ಆಗಿದೆ ಅಲ್ಲ? ಚಿರು ಆ ಚೆಕ್ಕಿಗೆ ಹಾಕಿರೋ ಸಿಗ್ನೇಚರ್ನ ನನಗೆ ಕೊಟ್ಟಿರೋ ಫಸ್ಟ್ ಆಟೋಗ್ರಾಫ್ ಅಂತ ಅನ್ಕೋತೀನಿ. ಸರಿ ರಾಧಿಕಾ, ನಾನು ಇನ್ನು ಬರ್ತೀನಿ. ನಾನು ಹೋದ್ಮೇಲೆ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿಗೆನೇ ಹೇಳು. ಬಾಯ್. ಎಲ್ಲವರು? ಅವ್ರು ಹೋದ್ರು. ಹೋದ್ರಾ? ನೀನ್ ಯಾಕೆ ಒಂಥರ ಇದೀಯಾ? ಏನಿಲ್ಲ ಚಿರು, ನಾನು ಹಾಸ್ಪಿಟ್ಲಲ್ಲಿ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಹಾಗೆ ದಾರಿಲಿ ಈವೆಂಟ್ ಮ್ಯಾನೇಜರ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಟೈಮ್ ಆಯ್ತು, ನಾನಿನ್ ಹೊರಡ್ತೀನಿ. ರಾಧಿಕಾ, ಇಷ್ಟೊತ್ತಿಲ್ಲ, ಇದು ಒಂದು ಕಾಫಿನೇ ಕುಡಿದ ಹೋಗ್ತೀನಿ ಅಂತಿದೆಯಲ್ಲ? ನಾನು ಬೇಗ ಹೋಗ್ಬೇಕು, ಹೋಗ್ತೀನಿ. ರಾಧಿಕಾ, ಹೋಗ್ತೀನಿ ಅಂತ ಹೇಳ್ಬೇಡ. ನಾನೀಗ ನಿಜಾನೇ ಹೇಳ್ತಾ ಇದ್ದೀನಿ ಚಿರು, ನಾನು ನಿನ್ನಿಂದ ದೂರನೇ ಹೋಗ್ತಾ ಇದ್ದೀನಿ. ರಾಧಿಕಾ, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ, ನಾನು ಹೋಗ್ತೀನಿ. ಏನಾಯ್ತು ಇವಳಿಗೆ? ಯಾವಾಗ ನೋಡಿದ್ರು ಏನೋ ಒಂಥರ ಯೋಚನೆ ಮಾಡ್ತಾ ಇರ್ತಾಳಲ್ಲ.
ಅಮ್ಮ, ರಾಧಿಕನ್ ಮದುವೆ ಕಾರ್ಡಲ್ಲಿ ಅವ್ರ ಹೆಸರು ಹಾಕ್ಸಿಲ್ಲ ಇವ್ರ ಹೆಸರು ಹಾಕ್ಸಿಲ್ಲ ಅಂತ ಆಮೇಲೆ ಗಲಾಟೆ ಮಾಡಬಾರ್ದು. ದೊಡ್ಡಪ್ಪ ದೊಡ್ಡಮ್ಮನ ಫ್ಯಾಮಿಲಿ ಆದ್ಮೇಲೆ ಮತ್ತಿನ್ ಯಾರ್ಯಾರ ಹೆಸರು ಇರ್ಬೇಕು ಅಂತ ಇವಾಗ್ಲೇ ಹೇಳ್ಬಿಡು. ನಿಮ್ ಇಂದಿರತ್ತೆ ಮನೆಯವ್ರ ಹೆಸರು ಹಾಕಿದ್ಯಾ ತಾನೇ? ಹ್ಞೂ ಅಮ್ಮ, ದೊಡ್ಡಪ್ಪ ದೊಡ್ಡಮ್ಮನ ಹೆಸರು ಜೊತೆಗೆ ಅವ್ರ ಹೆಸರು ಕೂಡ ಬಂದ್ಬಿಡುತ್ತೆ. ಸರಿನಾ? ಅತ್ತೆ, ಏ ಕಲ್ಕಿ, ನಿಂಗೂ ಎಷ್ಟು ಕಾರ್ಡ್ಗಳು ಬೇಕು ಅಂತ ಇವಾಗ್ಲೇ ಹೇಳ್ಬಿಡು. ಪ್ರಿಂಟಿಂಗ್ ಮಾಡಕ್ ಕೊಡ್ಬೇಕು. ಸರಿ ಅಣ್ಣ. ನನಗೆ ಟ್ರೈನಿಂಗ್ ಅಲ್ಲಿರೋ ಫ್ರೆಂಡ್ಸು, ಏರಿಯಾ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 50 ಕಾರ್ಡ್ ಆದ್ರೆ ಸಾಕಣ. ಹಾ ಸರಿ. ರಮ್ಯಾ, ರಮ್ಯಾ, ಬನ್ರಮ್ಮ, ಒಳಗ್ ಬನ್ನಿ. ರಮ್ಯಾ, ರಮ್ಯಾ, ನಿನ್ ಫ್ರೆಂಡ್ಸ್ ಬಂದಿದಾರ ನೋಡಮ್ಮ. ಹಾ ಅಮ್ಮ, ಬಂದೆ. ಹೇಗಿದ್ದೀರಮ್ಮ ನೀವೆಲ್ಲ? ನಾವ್ ಚೆನ್ನಾಗಿದೀವ ಆಂಟಿ, ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಅರೆ ಹಾಯ್. ಹಾಯ್. ಏನ್ರಿ ಇದು ಸಡನ್ ಸರ್ಪ್ರೈಸ್? ಒಂದ್ ಫೋನ್ ಕೂಡ ಮಾಡದೆ ಬಂದ್ಬಿಟ್ಟಿದ್ದೀರಾ? ನಾವ್ ಫೋನ್ ಮಾಡಿದ್ರೆ ನೀನೆಲ್ಲಮ್ಮ ಪಿಕ್ ಮಾಡ್ತೀಯಾ? ರೀಲ್ಸ್ ಮಾಡ್ಬೇಕಂತ ಫೋನ್ ಕಟ್ ಮಾಡ್ತೀಯಾ? ಸರಿ ಸರಿ, ರೂಮ್ಗೆ ಹೋಗಿ ಮಾತಾಡೋಣ. ಅಮ್ಮ ರೂಮಲ್ಲಿ ಇರ್ತೀವಿ, ಬನ್ನಿ. ಬನ್ರೆ, ಬನ್ನಿ ಕೂತ್ಕೊಳ್ಳಿ. ಇದೇ ನನ್ ರೂಮು. ಹೇಗಿದೆ? ಚೆನ್ನಾಗಿದೆ ಕಣೆ. ರಮ್ಯಾ, ನಿಮ್ಮ ಮನೇಲಿ ಎಲ್ರೂ ಫುಲ್ ಜೋಶಲ್ಲಿದ್ದಾರೆ ಕಣೆ. ನಿಮ್ಮ ಮನೇಲಿ ಮದ್ವೆ ಕಳೆ ಬಂದ್ಬಿಟ್ಟಿದೆ ಅಲ್ವಾ? ಹೌದು ಕಣೆ, ಅಕ್ಕನ್ ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಆಮೇಲೆ ನಿನ್ ಮದ್ವೆ ಅಲ್ವಾ? ಏ ಸುಮ್ನೆ ಇರೆ. ನಾಚಿಕೆ ನೋಡು. ಸರಿ, ಇವಾಗ ಹೇಳು, ನಿಮ್ ಹುಡ್ಗ ಯಾವ ತರ ಇರ್ಬೇಕು? ವಿರಾಟ್ ಕೊಹ್ಲಿ ತರನಾ ಅಥವಾ ವಿಜಯ್ ದೇವ್ರಕೊಂಡ ತರನಾ? ಅವ್ರು ಯಾರ ತರನೂ ನನಗ್ ಬೇಡ. ಯಾಕೆ ಹೀಗೆ ಹೇಳ್ತಾ ಇದ್ಯಾ? ಹಾಗಾದ್ರೆ ನೀನು ಮದ್ವೆನೇ ಮಾಡ್ಕೊಳಲ್ವಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ನನ್ಗೆ ನಮ್ ಚಿರುಭಾವನ್ ತರ ಎಲ್ರ ಜೊತೆ ಚೆನ್ನಾಗ್ ಬೆರ್ತು ಪ್ರೀತಿಯಿಂದ ನೋಡ್ಕೊಳ್ಳೋ ಹುಡ್ಗ ಸಿಕ್ಕಿದ್ರೆ ಸಾಕು. ಚಿರುಭಾವಂತರನಾ? ಅದ್ಯಾರೇ? ಅವರೇ ಕಣೆ, ನಮ್ ರಾಧಿಕಾ ಅಕ್ಕನ ಮದ್ವೆ ಆಗ್ತಿರೋ ಹುಡ್ಗ. ನಮ್ಮ ಅಕ್ಕ ಅಂದ್ರೆ ಚಿರುಭಾವಂಗೆ ಪಂಚ ಪ್ರಾಣ. ಕೆಲವರು ಬರೀ ಬಾಯಿ ಮಾತಲ್ಲಿ ನನ್ ಹೆಂಡತಿ ಅಂದ್ರೆ ಜೀವ ಅಂತ ಹೇಳ್ತಾರೆ. ಆದ್ರೆ ನಮ್ ಭಾವ ಹಾಗಲ್ಲ. ನಮ್ಮ ಅಕ್ಕನ್ನ ಅವ್ರ ಕಣ್ ರೆಪ್ಪೆಲ್ ಇಟ್ಕೊಂಡ್ ಜೋಪಾನ ಮಾಡ್ತಾರೆ. ಅವರು ಸಣ್ಣ ಸಣ್ಣ ವಿಷಯನೂ ನಮ್ಮ ಅಕ್ಕನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾರೆ.